ಇನ್ನು ದಲಿತ ಸಮಾವೇಶ, ರಾಜ್ಯದಲ್ಲಿ ದಲಿತ ಸಮಾವೇಶ ಆಗಲೇಬೇಕು ಅಂತ ಕೆಲವರು ಪಟ್ಟು ಹಿಡಿದು ಕೂತಿದ್ದಾರೆ. ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಡಲೇಬೇಕು ಅಂತ. ಇಲ್ಲದಿದ್ದರೆ ನಮ್ಮೆಲ್ಲರ ಬಗ್ಗೆಯೂ ಬೇರೆ ಸಂದೇಶ ಹೋಗುತ್ತೆ ಅಂತ ಖರ್ಗೆಯ ಮುಂದೆ ಅವಲತ್ತುಕೊಂಡಿದ್ದಾರೆ. ರಾಜ್ಯದಲ್ಲಿ ದಲಿತ ಸಮುದಾಯದ ಸಮಾವೇಶವನ್ನ ಮಾಡಬೇಕು, ಇಲ್ಲದೇ ಇದ್ರೆ ನಮ್ಮೆಲ್ಲರ ಬಗ್ಗೆ ಕೂಡ ಬೇರೆ ಸಂದೇಶ ಹೋಗುತ್ತೆ. ಹೀಗಂತ ಎಐಸಿಸಿ ಅಧ್ಯಕ್ಷರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಮಗೆ ಯಾರ ಮೇಲೂ ಹಠ ಇಲ್ಲ, ಯಾರ ವಿರುದ್ಧವೂ ಸಿಟ್ಟಿಲ್ಲ, ಆದರೆ ದಲಿತ ನಾಯಕರ ಸಭೆ ರದ್ದು ಬೇರೆಯದ್ದೇ ಸಂದೇಶ ರವಾನಿಸಿದೆ. 4 ವಿಭಾಗದಲ್ಲಿ 4 ದಲಿತ ಸಮಾವೇಶ ಆಗಬೇಕು, ನಿಮ್ಮದೇ ಸಾರಥ್ಯ, ನಿಮ್ಮದೇ ಮಾರ್ಗದರ್ಶನದಲ್ಲಿ ಆಗಲಿ ಅಂತ ಸತೀಶ್ ಜಾರಕಿಹೊಳಿ ಅವರು ಮನವಿ ಮಾಡಿದ್ದಾರೆ. 15 ದಿನದಲ್ಲಿ ಸೂಕ್ತ ತೀರ್ಮಾನದ ಭರವಸೆಯನ್ನು ಕೊಟ್ಟಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು. ದಲಿತ ಸಮುದಾಯವನ್ನು ಪ್ರತಿನಿಧಿಸುವ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಮಾವೇಶಕ್ಕೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವ್ರದ್ದು ಕೂಡ ಇದ್ರ ಬಗ್ಗೆ ಒತ್ತಡ ಇದೆ. ಹಾಗಾಗಿ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರನ್ನೂ ಕೂಡ ಸಂಭಾಳಿಸಬೇಕಾಗತ್ತೆ. ರಾಹುಲ್ ಗಾಂಧಿ ಅವರನ್ನು, ಪ್ರಿಯಾಂಕಾ ಗಾಂಧಿ ಅವರನ್ನು, ಈ ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಎಲ್ಲರನ್ನೂ ಸಂಭಾಳಿಸಿ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಡ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಇವಾಗ ಒಂದು ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಕ್ಕಟ್ಟಿನ ಪರಿಸ್ಥಿತಿನ ಅಂತ, ಸಮುದಾಯವನ್ನು ಪ್ರತಿನಿಧಿಸುವ ನಾಯಕರಾಗಿ ಸಮಾವೇಶಕ್ಕೆ ಅವರು ಒಪ್ಪಿಗೆ ಕೊಡಬೇಕಾಗುತ್ತೆ, ಮತ್ತೊಂದು ಕಡೆ ಇದರಿಂದ ಬೇರೆಯವರ ಮನಸ್ಸಿಗೆ ನೋವಾಗುತ್ತೆ ಅಂತಕ್ಕಂಥ ಚಿಂತೆ. ಹಾಗಾಗಿ ಖರ್ಗೆ ಅವರ ತೀರ್ಮಾನ ಏನು ಈ ದಲಿತ ಸಮಾವೇಶದ ವಿಚಾರವಾಗಿ? ಅರವಿಂದ್, ಇದು ಪ್ರಮುಖವಾಗಿ ಈ ಬೇಡಿಕೆ ಇರುವಂಥದ್ದು ಯಾವ ಕಾರಣಕ್ಕೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ವಿಶೇಷವಾಗಿ ದಲಿತ ಸಮುದಾಯದ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಅಥವಾ ಡಿನ್ನರ್ ಮೀಟಿಂಗ್ ಅನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಕೆಲವು ಸಚಿವರುಗಳು ಸಭೆಯನ್ನು ನಡೆಸಿದ್ರು. ಅದು ರಾಜಕೀಯ ತಿರುವನ್ನು ಪಡೆಯುವಂಥದ್ದು ಬೇಡ ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಅದಕ್ಕೆ ಬ್ರೇಕ್ ಹಾಕಲಾಗಿತ್ತು. ಆ ಬ್ರೇಕ್ನ ನಂತರದಲ್ಲಿ ಎಲ್ಲ ಒಂದು ರೀತಿಯ ಅಸಹನೆ, ಅಸಮಾಧಾನ 3-4 ಸಚಿವರಲ್ಲಿ ಕಟ್ಟೆ ಹೊಡೆದಿತ್ತು ಅನ್ನುವಂಥದ್ದು. ಹಾಗಾಗಿ ಒಂದಷ್ಟು ಸಮಯವನ್ನು ತೆಗೆದುಕೊಂಡ ನಂತರ ಎಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲೇ ಮತ್ತೊಂದು ರಾಜಕೀಯ ದಳವನ್ನು ಉರುಳಿಸಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಾವು ಈ ರೀತಿಯ ಒಂದು ನಾಯಕರ ಸಭೆಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಅದನ್ನು ನಾವು ನಿಲ್ಲಿಸಬೇಕಾಯಿತು ಪಕ್ಷದ ಸೂಚನೆಯ ಮೇರೆಗೆ. ಆದರೆ ಅದು ಬೇರೆಯದೇ ಸಂದೇಶವನ್ನು ಕಳಿಸಿದೆ, ಅಥವಾ ಆ ರೀತಿ ಸಭೆ ಮಾಡಲಿಕ್ಕೂ ನಮ್ಗೆ ಅನುಮತಿ ಇಲ್ವಾ ಅನ್ನುವಂಥ ಸಂದೇಶ ಸಮುದಾಯದಲ್ಲಿ ಪಾಸ್ ಆಗುತ್ತೆ. ಹಾಗಾಗದಂತೆ ನೋಡಬೇಕಾದ್ರೆ ಜೊತೆಗೆ ನಾವು ಒಂದಷ್ಟು ಸಂಘಟನಾತ್ಮಕ ದೃಷ್ಟಿಯಿಂದ ಸಭೆಯನ್ನು ಜೊತೆಗೆ ಸಮಾವೇಶಗಳನ್ನು ಕೂಡ ಮಾಡಬೇಕಾಗುತ್ತೆ ಅನ್ನುವಂಥ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಯಾರ ನೇತೃತ್ವದಲ್ಲಿ ಬೇಕಾರಾಗಲಿ ಅಂದರೆ ಎಐಸಿಸಿ ಅಧ್ಯಕ್ಷರು ಕೂಡ ಆಗಿರುವಂಥ, ದಲಿತ ಸಮುದಾಯದ ಹಿರಿಯ ನಾಯಕರು ಕೂಡ ಆಗಿರುವಂಥ, ರಾಜ್ಯದ ಪ್ರಮುಖ ಹಿರಿಯ ನಾಯಕರು ಕೂಡ ಆಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವವನ್ನು ವಹಿಸಲೇಬೇಕಾರೆ, ಅಥವಾ ಸಮಾವೇಶಗಳಲ್ಲಿ ಅವರೇ ಸಕ್ರಿಯವಾಗಿ ಭಾಗವಹಿಸಲಿ. ವಿಭಾಗ ಅವರ ಸಮಾವೇಶವನ್ನು ಮಾಡಿದ್ರೆ ಸಮುದಾಯವನ್ನು ಒಗ್ಗೂಡಿಸಿದಂತಾಗುತ್ತೆ, ಪಕ್ಷದ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಆದರೆ ಎಐಸಿಸಿ ಅಧ್ಯಕ್ಷರಾಗಿ ಇಡೀ ದೇಶದ ದೃಷ್ಟಿಯಲ್ಲಿ ಪಕ್ಷವನ್ನು ನೋಡಬೇಕಾಗುತ್ತೆ. ರಾಜ್ಯದ ನಾಯಕರಾಗಿದ್ದರೂ ಕೂಡ ರಾಜ್ಯದ ದೃಷ್ಟಿಯಲ್ಲೂ ಕೂಡ ಮುಂದಾಗಬಹುದಂಥ ಬೆಳವಣಿಗೆ ಮತ್ತು ಹಿಂದೆ ಆಗಿರುವಂಥ ಬೆಳವಣಿಗೆ ಇವೆರಡನ್ನೂ ಕೂಡ ತುಲನೆ ಮಾಡಬೇಕಾಗುತ್ತೆ ಅವರು. ಹಾಗಾಗಿ ಆ ದೃಷ್ಟಿಯಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಒಂದು ಸೂಕ್ತವಾದ ಡೈರೆಕ್ಷನ್ ಹೈಕಮಾಂಡ್ನಿಂದ ಕೊಡ್ತೀವಿ ಅನ್ನುವಂಥ ಸೂಚನೆಯನ್ನು ಅಷ್ಟೇ ಕೊಟ್ಟಿದ್ದಾರೆ. ಒಂದು 15 ದಿನದಲ್ಲಿ ಕೊಡ್ತೀವಿ ಅನ್ನುವಂಥ ಸೂಚನೆ ಅನ್ನುವಂಥದ್ದು. ಹಾಗಾಗಿ ಎಐಸಿಸಿ ಅಧ್ಯಕ್ಷರು ಕೊಡಬಹುದಾದಂಥ ಸಂಭವನೀಯ ಸೂಚನೆ ಏನು ಅನ್ನೋದ್ರ ಮೇಲೆ ರಾಜ್ಯದಲ್ಲಿ ಸಮಾವೇಶಗಳು ನಡೀತವೆ ಅನ್ನೋದು ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಈಗ ನಿಜ, ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಪಕ್ಷದ ಹಿತದೃಷ್ಟಿಯಿಂದ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಮತ್ತೆ ಇಲ್ಲಿ ಬಣ ರಾಜಕೀಯಕ್ಕೆ ಎಡೆ ಮಾಡಿಕೊಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಏನು ತೀರ್ಮಾನ ತಗೋತಾರೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.